ಫೈನಲ್ ಆಗಿ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ರೆಡಿ ಆಯಿತು. ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವ್ಲಾಗ್ನ ನೀವು ನೋಡ್ಕೊಂಡು ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗು ನೀವು ನೋಡ್ತಾ ಇದ್ರೆ ಗೊತ್ತಾಗ್ಬೋದು. ತಮ್ಮನೇಲಿ ಕೂಡ ನೋಡಿರ್ತೀರಾ, ಯುಗಾದಿ ಹಬ್ಬ ವ್ಲಾಗು. ಯುಗಾದಿ ಕಳೆದರೂ ಯುಗಾದಿ ಬರ್ತಿದೆ ಅಂತ ಹಾಡೇ ಇದೆ. ಹಾಗಾಗಿ ಈ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ರಿಗೂ ಕೂಡ ನಿಮ್ಮ ಬಾಳಲ್ಲಿ ಸಿಹಿ ಪಾಲು ಹೆಚ್ಚಾಗಿ ಕಹಿ ಕಡಿಮೆ ಇರಲಿ. ಬೇವು ಬೆಲ್ಲನ ತಿಂದು ಒಳ್ಳೆ ಮಾತಾಡೋಣ. ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನೀವು ಅಂದ್ಕೊಬೋದು ಏನು ವಿಡಿಯೋಕ್ಕೆ ಅಂತ ಇವರು ಇದು ರೀತಿ ರೆಡಿ ಆಗ್ತಾರ ಅಂತ. ಇಲ್ಲ, ನಾನು ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಹಬ್ಬಗಳಲ್ಲಿ ಇದೇ ರೀತಿ ಮಾಡ್ತಾ ಇದ್ದೆ. ಇವಾಗ ಟೈಮ್ ಬಂದು 4:45. ನಾನು 4:15ಗೆ ಎದ್ದಿದ್ದೀನಿ. ಅಂದ್ಕೊಬೋದು ವಿಡಿಯೋ ಏನು ಮಾಡೋದು ಸುಲಭ ಅಂತ. ಯಾವ ಕೆಲಸನೂ ಕೂಡ ಸುಲಭ ಅಲ್ಲ. ನಾನು 4:15ಗೆ ಎದ್ದು ಇವಾಗ ಆಚೆ ಸಗಣಿಯಿಂದ ನೆಲ ಸಾರಿಸಿ ಬಂದಿದ್ದೀನಿ. ಇವಾಗ ರಂಗೋಲಿ ಬಿಡಬೇಕು. ಬನ್ನಿ, ಹಬ್ಬ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡೋಣ, ಇವತ್ತು ಒಲೆಯಲ್ಲಿ ಒಬ್ಬಟ್ಟು ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಹಬ್ಬ ಆಗುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಲೈಕ್ ಮಾಡಿ, ಶೇರ್ ಮಾಡಿ. ಬ್ಲಾಗ್ ಶುರು ಮಾಡೋಣ. ಈ ಹಬ್ಬ ಅಂತಲೇ ಅಲ್ಲ, ಪ್ರತಿ ಹಬ್ಬದಲ್ಲೂ ಕೂಡ ನನ್ನ ಕೆಲಸ ಶುರುವಾಗದೆ ಇದು ಈ ಕೆಲಸದಿಂದ. ಏನಂತ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿಸಿ ಮೊದಲು ನಾವು ಪ್ರತಿನಿತ್ಯ ಹೆಣ್ಮಕ್ಳು ಹಬ್ಬ ಅಂತಲೇ ಎಲ್ಲ ಡೈಲಿ ಮಾಡೋದು ಇದೆ. ಕೈಕಾಲು ಮುಖ ತೊಳೆದ ಮೇಲೆ ಬಾಗಿಲು ಒರೆಸಿ ಬಾಗಿಲಿಗೆ ಕುಂಕುಮ ಅರಿಶಿನ ಇಕ್ಕಿ ಹೂವಿಟ್ಟು ಬರೋದು. ಹಬ್ಬಗಳಲ್ಲಿ ಅಂತ ಅಂದರೆ ಸ್ವಲ್ಪ ರಂಗೋಲಿ ಎಲ್ಲ ಎಕ್ಸ್ಟ್ರಾ ಇರುತ್ತೆ. ಅದು ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಗೊತ್ತು ಮಾಡೋದಕ್ಕೂ ಕೂಡ. ಅದೇ ರೀತಿ ನಾನು 4 ಗಂಟೆಗೆ ಎದ್ದು ಬಾಗಿಲು ಒರೆಸಿ ಬಾಗಿಲಿಗೆ ಕುಂಕುಮ ಹೂವು ಎಲ್ಲ ಇಟ್ಟು ಆಮೇಲೆ ಮುಂದಿನ ಕೆಲಸಕ್ಕೆ ಹೋಗ್ತೀನಿ. ಇವತ್ತು ಬೇಗನೆ ಎದ್ದಿದ್ದೀನಿ. ಯಾಕಂತಂದರೆ ನಾನು 5 ಗಂಟೆಗೆ ಎದ್ದಿದ್ರೂ ಮಾಡ್ತಕ್ಕಂಥ ಕೆಲಸನ 4 ಗಂಟೆಗೆ ಎದ್ದರೂ ಕೂಡ ಅಷ್ಟೇ ಆಗೋದು. ಯಾಕಂತಂದರೆ ಬೇರೆಯವ್ರು ಯಾರು ಅಂದರೆ ನಮ್ಮ ಮನೆಯವರಾಗಲಿ ನನ್ನ ಮಗ ಆಗಲಿ ಎದ್ದಿರೋದಿಲ್ಲ. ಅವ್ರನ್ನ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಅಂತಲೇ ಅಷ್ಟು ಬೇಗ ಎಬ್ಬರಿಸಿದ್ರೆ ಸುಮ್ಮನೆ ವಿಡಿಯೋ ಹಿಡಿಬೇಕು, ಅವ್ರಿಗೂ ಕೂಡ ಬೇಜಾರಾಗುತ್ತೆ. ನನ್ನ ಕೆಲಸ ಇದು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ಅಂದರೆ ನಮ್ಮ ಮನೆಯವರು ಹಿಡಿತಾ ಇರ್ತಾರೆ, ಆದರೆ ಇಷ್ಟು ಬೇಗನೆ ಎಬ್ಬರಿಸಿ ಅವ್ರನ್ನ ವಿಡಿಯೋ ಹಿಡಿಯೋದಕ್ಕೆ ಅಂತ ಅಂದರೆ ಕಷ್ಟ, ಅವ್ರಿಗೂ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ನಾನೇ ಸ್ಟ್ಯಾಂಡ್ಗೆ ಹಾಕ್ಕೊಂಡು ವಿಡಿಯೋ ಮಾಡೋಣ ಅಂತ ಹೇಳಿ ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಯಾಕಂತಂದರೆ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕು ಎರಡಕ್ಕೂ ಕೂಡ ಶೂಟ್ ಮಾಡ್ಕೊಳೋದ್ರಿಂದ ಅದು ಹ್ಯಾಂಗಲ್ಗಳು ಚೇಂಜ್ ಇರುತ್ತೆ. ನಾನು ಅದರಿಂದ ಸ್ಟ್ಯಾಂಡಿಗೆ ಹಾಕಿ ಸ್ವಲ್ಪನೇ ಕೆಲಸ ಮಾಡಿ ಮತ್ತೆ ಬಂದು ಸ್ಟ್ಯಾಂಡ್ಗೆ ಹಾಕಿ ಹೋಗೋದು. 1 ಗಂಟೆ ಮಾಡ್ತಕ್ಕಂಥ ಕೆಲಸ ಡಬಲ್ ಆಗುತ್ತೆ ಅಂತ ನಾನು ಎಲ್ಲ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ. ನಿನ್ನೆ ರಾತ್ರಿ ಸ್ವಲ್ಪ ಮಳೆ ಬಂದಿತ್ತು. ನೋಡೋಣ ಇವತ್ತು ಸಗಣಿಯಿಂದ ಸಾರ್ಸೋಕ್ಕಾಗುತ್ತೋ ಇಲ್ಲವೋ ಅಂತ ರಾತ್ರಿ ಅಂದ್ಕೊತಾ ಇದ್ದೆ. ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ಅಷ್ಟು ಜೋರೇನು ಮಳೆ ಬಂದಿರಲಿಲ್ಲ. ಆಗ ನಾನು ಸಗಣಿಯಿಂದ ಸಾರಿಸಿ ಸ್ನಾನ ಮುಗಿಸ್ಕೊಂಡ್ಬಂದು ರಂಗೋಲಿ ಬಿಡ್ತಾ ಇದ್ದೀನಿ. ಹಬ್ಬಗಳಲ್ಲಿ ಎಷ್ಟೇ ಮನೆ ಮುಂದೆ ಟೈಲ್ಸ್ಗಳನ್ನ ಹಾಕಿದರೂ ಕೂಡ ಈ ರೀತಿ ಸಗಣಿಯಿಂದ ಸಾರಿಸಿ ಅದ್ರ ಮೇಲೆ ರಂಗೋಲಿ ಬಿಟ್ಟರೆ ಒಂದು ಲುಕ್ಕು ಜಾಸ್ತಿ ಆಗುತ್ತೆ. ನಂದೊಂದು ರೋಗ ಅದಿದೆಯಲ್ಲ, ನನ್ನೆಲ್ಲ ಹಬ್ಬಗಳಲ್ಲೂ ಕೂಡ ಹಬ್ಬ ಶುಭಾಶಯನ ರಂಗೋಲಿಯಿಂದ ಬಿಡಿಸಿ ಹೇಳೋದು. ನಾನು ನಿಜವಾಗ್ಲೂ ಅದನ್ನು ಈಗ ಮಾಡ್ತಾ ಇಲ್ಲ. ಇದನ್ನು ನಾನು ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ, ಅಂದರೆ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ, ನಾನು ವಿಡಿಯೋಗಳನ್ನ ಮಾಡೋದಕ್ಕೂ ಮುಂಚೆಯಿಂದಲೇ ನಾನು ಎಲ್ಲ ಹಬ್ಬಗಳಿಗೂ ಈ ರೀತಿ ಬರಿತಾ ಇದ್ದೆ. ನೋಡಿ, ಬೇವು ಬೆಲ್ಲ ತಿಂದು ಎಲ್ಲರೊಳಗೆ ಮಿಂದು ನಕ್ಕು ನಲಿಯೋಣ ಬಿದ್ದು ಬಿದ್ದು, ಈ ಥೀಮು ಇವೆಲ್ಲ ಬರೀತಕ್ಕಂಥವು ನನ್ನವೇ ಥೀಮು. ನಿಮ್ಗೇನಾದರೂ ಈ ಸಾಲುಗಳು ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮೆಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತನಾಡೋಣ, ನಗ್ತಾ ಇರೋಣ, ನಗಿಸ್ತಾ ಇರೋಣ ಅಂತ ಸಾಲಬಾರ್ದು. ಅಲ್ಲಿಗೆ ನಂದು ರಂಗೋಲಿ ಕೆಲಸ ಕಂಪ್ಲೀಟ್ ಮಾಡಿದೆ. ಅಷ್ಟರಲ್ಲಿ ಬೆಳಕು ಕೂಡ ಆಗೋಯಿತು. ಇನ್ನು ಇವತ್ತು ನಮ್ಮ ಮನೆಯವ್ರದ್ದು ಒಬ್ಬಟ್ಟಿನ ಸಾಂಬಾರನ್ನು ಒಲೆ ಮೇಲೆ ಮಾಡು ಅಂತ. ನಿಜವಾಗ್ಲೂ ನನಗೂ ಕೂಡ ಒಲೆ ಮೇಲೆ ಮಾಡೋದಕ್ಕೆ ಬೇಜಾರಿಲ್ಲ, ಆದರೆ ವಿಡಿಯೋ ಮಾಡಿಕೊಂಡು ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಮೊದಲು ನಾನು ಲೇಟ್ ಆಗ್ತೆ. ನಮ್ಮನ್ನು ಎಲ್ಲ ಮಾಡಲೇಬೇಕು. ಸಿಲಿಂಡ್ರುಗಳು ಕೂಡ ಸಿಗ್ತಾ ಇಲ್ಲ. ಬೇರೆಯವ್ರಿಗೆ ಅಂದರೆ ತೀರಾ ಇಕ್ಕಟ್ಟಿನ ಪರಿಸ್ಥಿತಿ ಅವ್ರಿಗೆ ಸಿಗುತ್ತೆ. ನೀನು ಏನಾದರೂ ನೀವೊಂದು ಸಿಲಿಂಡ್ರನ್ನ ಉಳಿಸಿದ್ರೆ ಅದು ಇನ್ನೊಬ್ರಿಗೆ ಹೆಲ್ಪ್ ಆಗ್ಬೋದು, ನಿಂಗೆ ಆಪ್ಷನ್ ಇದೆಯಲ್ಲ ಮಾಡು, ಮತ್ತು ಚೆನ್ನಾಗೂ ಇರುತ್ತೆ, ನಿನಗೆ ರೂಢಿನೂ ಇದೆ, ಈ ಥರ ಎಲ್ಲ ಹೇಳಿದ್ರು. ಅದರಿಂದ ಮೋಟಿವೇಶನ್ ಆಗಿ ಇವತ್ತು ಮೊನ್ನೆ ನಾನು ಈ ಒಲೆ ಮೇಲೆ ಇಡ್ಲಿ ಮಾಡಿದ್ದೆ. ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದನ್ನು ಶೇರ್ ಮಾಡಿಲ್ಲ. ಮುಂದೆ ನಾನು ಆ ವಿಡಿಯೋನೂ ಕೂಡ ಶೇರ್ ಮಾಡ್ತೀನಿ. ಅದರಿಂದ ಬೂದಿ ಎಲ್ಲ ಹಾಗೇ ಇತ್ತು. ಬೂದಿ ತೆಗೆದು ಈ ರೀತಿಯಾಗಿ ಒಲೆ ಸಾರಿಸಿ ನನಗಿದೆಲ್ಲ ಅಭ್ಯಾಸ ಇದೆ. ಇತ್ತೀಚೆಗೆ ಅಂದರೆ ನಾನು ಒಂದು 10 ವರ್ಷದಿಂದ ಪೂರ್ತಿ ಗ್ಯಾಸ್ ಮೇಲೆ ಅಂದರೆ ಸ್ಟವ್ ಮೇಲೆ ಮಾಡ್ತಾ ಇರೋದು 10 ವರ್ಷದಿಂದ. ಅದರಿಂದ ಹಿಂದಕ್ಕೆ ನಾನು ಒಲೆಯಲ್ಲಿ ಮಾಡಿ ನನಗೆ ಅಭ್ಯಾಸ. ಪ್ರತಿನಿತ್ಯನೂ ಕೂಡ ಅಡುಗೆ ಮನೆಗೆ ಹೋಗಿ ಸೌದೆ ತೊಗೊಂಡೋಗಿ ಒಲೆ ಸಾರಿಸಿ ಅಡುಗೆ ಮನೆಯೂ ಸಾರಿಸಿ ಈ ರೀತಿಯೇ ಒಲೆ ಹಚ್ಚಿ ಅಡುಗೆ ಮಾಡ್ತಿದ್ದು.
ಈ ಸಲನೂ ಕೂಡ ಅದೇ ರೀತಿ ಮಾಡೋಣ ಅಂತ ಒಲೆ ಸಾರಿಸ್ದೆ. ನೋಡಿ, ಪೂಜೆ ಮಾಡಿ ಒಲೆ ಹಚ್ಚೋಣ ಅಂತ ಅಂದ್ಕೊಂಡೆ. ನಾನು ಬೇರೆ ಬೇರೆ ಕೆಲಸದಲ್ಲಿ ಆ ಪೂಜೆ ವಿಡಿಯೋನ ಕ್ಯಾಪ್ಚರ್ ಆಗಲಿ, ಪೂಜೆ ಮಾಡೋದನ್ನೇ ಮರೆತೆ ನಾನು. ಇದೇನೋ ಕೆಲಸ ಬಂದು ಒಲೆ ಒರೆಸಿ ಒಲೆ ಹಚ್ಚುತ್ತಾ ಇದ್ದೀನಿ ಇವಾಗ ಒಬ್ಬಟ್ಟು ಮಾಡೋದಕ್ಕೆ. ಅಂದರೆ ಗ್ಯಾಸ್ ಮೇಲೆ ಮಾಡೋದಕ್ಕೆ ಯಾಕೆ ಒಲೆ ಮೇಲೆ ಬೇಜಾರಾಗುತ್ತೆ ಅಂತ ಅಂದರೆ, ಅದು ರೂಢಿ ಇಲ್ದರ್ಗಂತೂ ಆಗೋದಿಲ್ಲ ಬಿಡಿ. ನಮಗೆ ಈಗ ಸೌದೆ ಮುಂದಕ್ಕೆ ಬರ್ತಾ ಇರುತ್ತೆ, ಆರೋಗ್ತಾ ಇರುತ್ತೆ, ಅದನ್ನೆಲ್ಲ ನೋಡ್ತಾ ಇರಬೇಕು. ಅದು ಉಕ್ಕಿ ಬರುತ್ತೆ, ಆವಾಗ ಬಾಯಿ ತೆಗಿಬೇಕು. ಕುಕ್ಕರ್ಗಳಿಗೆ ಇಟ್ಟರೆ ನಾವೇನು ಮಾಡೋಂಗಿಲ್ಲ, ಸ್ಟವ್ ಆನ್ ಮಾಡಿದ್ರೆ ಅದು ಕೂಗ್ತಿದ್ದಂಗೆ ಹೋಗಿ ಆಫ್ ಮಾಡೋದು. ಅದರಿಂದ ಬೇಗ ಬೇಗ ಕೆಲಸ ಆದಂಗೆ ಆಗುತ್ತೆ. ನಾನಿವತ್ತು ಒಲೆ ಹಚ್ಚಿದ್ದೀನಿ. ಅಂದರೆ ನಾನು ಒಲೆ ಹಚ್ಚಿದಾಗ ಟೈಮ್ ಬಂದು 6:30. ಬೇಗ ನನ್ನ ಮಗ ಇದನ್ನೆಲ್ಲ ನೋಡಿ ಇವತ್ತು ಹಬ್ಬ ಆದಂಗೆ, ನಮಗೆ ಮೈಗೆ ಎಣ್ಣೆ ಹಚ್ಚಿದಂಗೆ ಈ ರೀತಿ ಎಲ್ಲ ಅಂತ ಇದ್ದ. ಯಾಕೆಂದರೆ ನೋಡೋರ್ಗೆ ಹಂಗೆ ಅನಿಸೋದು, ಯಪ್ಪ ಇಷ್ಟು ಕಷ್ಟ ಬಿದ್ದು ಅಡುಗೆ ಮಾಡಬೇಕಾ ಅಂತ. ಕಷ್ಟ ಅಂತೂ ಖಂಡಿತವಾಗ್ಲೂ ಇರುತ್ತೆ, ಆದರೆ ಅಭ್ಯಾಸ ಇರೋರಿಗೆ ಸ್ವಲ್ಪ ಸುಲಭ. ನನಗೆ ಇದು ಆಲ್ರೆಡಿ ಮರ್ತೋದಂಗೆ ಆಗಿದೆ. ಅಂದರೆ ಒಲೆಯಲ್ಲಿ ಅಡುಗೆ ಮಾಡೋದು ಸ್ವಲ್ಪ ಬೇಜಾರಾಗಂಗೆ, ಯಾಕೆಂದರೆ ಬೇಗ ಆಗಲಿಲ್ಲ, ಫಾಸ್ಟಾಗಿ ಆಗಲಿಲ್ಲ ಆ ರೀತಿ. ಆದರೂ ಕೂಡ ಒಲೆ ತುಂಬ ಚೆನ್ನಾಗಿ ಉರಿತು. ಇವಾಗ ನಾನು ಬೇಳೆನೆಲ್ಲ ಕ್ಲೀನ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಇದು ಅಡುಗೆ ಮನೆ ಆಚೆನೇ ಇದ್ದಿದ್ರೆ ಇಷ್ಟು ರಿಸ್ಕ್ ಆಗ್ತಿರ್ಲಿಲ್ಲ. ಒಲೆ ಒಂದು ಆಚೆಲಿದೆ, ಇನ್ನು ಬೇಕಾಗಿರ್ತಕ್ಕಂಥ ಐಟಮ್ ಎಲ್ಲ ಒಳಗಡೆ ಇದೆ. ಒಂದೊಂದು ತೊಗೊಂಡು ಹೋಗ್ತೀನಿ, ಒಂದೊಂದು ಬಿಟ್ಟು ಹೋಗ್ತೀನಿ. ನನಗೆ ಹಬ್ಬ ಮಾಡೋದ್ರೊಳಗಡೆ ಸಾಕಾಗಿದ್ದು ಒಲೆಯಲ್ಲಿ ಅಡುಗೆ ಮಾಡೋದಕ್ಕಲ್ಲ, ಈ ಐಟಮ್ಗಳನ್ನ ಒಳಗೆ ಈಚೆಗೆ ತಗೊಂಡು ಹೋಗೋದಕ್ಕೆ. ರಾಘವೇಂದ್ರ ಹಾಡು ಬರ್ತಾಯಿತ್ತು, ನಾನು ಆ ರಾಘವೇಂದ್ರ ಹಾಡನ್ನು ಹಾಡಿದ್ದೆ, ಅದಕ್ಕೋಸ್ಕರ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅಷ್ಟೇ. ರಾಘವೇಂದ್ರ ಅಂತ ನಾನು ಬ್ಯಾಕಲ್ಲಿ ಮಾತಾಡ್ತಾ ಇದ್ದೀನಿ, ಹಂಗಾಯಿತು. ಈಗ ಫೈನಲಾಗಿ ಬೇಳೆ ತಂದು ನೋಡಿ, ಒಂದು 10 ಗಂಟೆಗೆಲ್ಲ ಮರಳಿಬಿಡ್ತು. ಅಂದರೆ ಸೌದೆ ಎಲ್ಲ ಚೆನ್ನಾಗಿದೆ ಮತ್ತು ಬೇಸಿಗೆ ಆಗಿರೋದ್ರಿಂದ ಒಲೆಯಲ್ಲಿ ಬೇಗನೆ ಕಾಯಿತು. ಇವಾಗ ನಾನು ಬೇಳೆ ಹಾಕ್ತಾಯಿದ್ದೀನಿ. ಬೇಳೆನ ಕುಕ್ಕರಲ್ಲಿ ಒಬ್ಬಟ್ಟು ಮಾಡೋದು ಕಷ್ಟನೇ. ನಾನು ಸ್ಟವ್ ಮೇಲೆ ಮಾಡಿದರೂ ಕೂಡ ತಪ್ಪಲೆಲ್ಲೇ ಬೇಯಿಸೋದು, ಕುಕ್ಕರ್ಗೆಂದು ಹಾಕೋದಿಲ್ಲ. ಯಾಕಂತಂದರೆ ಜಾಸ್ತಿ ಬೆಂದುಬಿಟ್ರೆ ಅದು ಕದ್ರು ಹೋಗುತ್ತೆ, ನಮ್ಗೆ ಅದಕ್ಕೆ ಸಿಗೋದಿಲ್ಲ. ಈ ರೀತಿ ಬೇಯಿಸಿನೇ ನೋಡಬೇಕು. ಇವತ್ತು ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಅಷ್ಟರಲ್ಲಿ ನಾನು ಚಿತ್ರಾನ್ನದ ಗೊಜ್ಜಿಗೆ, ಸಾಂಬಾರಿಗೆ, ಇನ್ನು ಕೋಸಂಬರಿಗಳಿಗೆ ಎಲ್ಲ ಬೇಕಾಗಿರ್ತಕ್ಕಂಥದ್ದನ್ನ ಹಚ್ಕೊಂಡು ಹಾಗೆ ಕಾಯಿನೆಲ್ಲ ತುರ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗ ಎದ್ದ. ಈಗ ನಾನು ವಿಡಿಯೋನ ಅವನ ಕೈಲೇ ಕ್ಯಾಪ್ಚರ್ ಮಾಡಿಸ್ಕೊಂಡೆ. ಇಲ್ಲ ಅಂದಿದ್ರೆ ತುಂಬ ಲೇಟ್ ಆಗೋದು. ಅವನು ಕೂಡ ಹಬ್ಬಕ್ಕೆ ಬಂದಿದ್ದಾನಲ್ಲ. ಹೆಣ್ಮಕ್ಳುಗಳಿಗೆ ಈ ಹಬ್ಬಗಳು ಬಂದರೆ ಸ್ವಲ್ಪ ರಿಸ್ಕೇ ಜಾಸ್ತಿ. ಮೊದಲೆಲ್ಲ ಖುಷಿ ಇರೋದು ಅಂದರೆ ಜಾಸ್ತಿ ಜನ ಇರೋರು, ಒಬ್ರೊಂದು ಕೆಲಸ ಮಾಡಿದ್ರೆ ಇನ್ನೊಬ್ರು ಇನ್ನೊಂದು ಕೆಲಸ ಮಾಡೋರು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಬ್ಬೊಬ್ಬರೇ, ಅಂದರೆ ಎಲ್ಲ ಅವಿಭಕ್ತ ಕುಟುಂಬ. ವಿಭಕ್ತ ಅವಿಭಕ್ತ, ಅದರಲ್ಲಿ ಅವಿಭಕ್ತ ಕುಟುಂಬ ಅಂದರೆ ಜಾಸ್ತಿ ಇರೋರು, ವಿಭಕ್ತ ಅಂದರೆ ಕಡಿಮೆ ಇರೋರು. ಇವಾಗೆಲ್ಲ ವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಅಂದರೆ ತುಂಬ ಕುಟುಂಬ. ಇವಾಗೆಲ್ಲ ಕಡಿಮೆ ಜನ ಒಬ್ಬೊಬ್ಬರೇ ಇರಬೇಕು ಅಂತ ಇಷ್ಟಪಡ್ತೀವಿ. ಅದರಿಂದ ಜಾಸ್ತಿ ಜನ ಇರಲ್ವಲ್ಲ, ಅದರಿಂದ ಎಲ್ಲ ಕೆಲಸನೂ ಒಬ್ಬೊಬ್ಬರೇ ಮಾಡಬೇಕಾಗುತ್ತೆ. ಇವಾಗ ಮೈದಾ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಕನಕಕ್ಕೆ, ಅದು ನೆನ್ಕೊಬೇಕಲ್ಲ ಚೆನ್ನಾಗಿ. ನಿಮ್ಗೆ ಯಾರಿಗಾದರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಅದನ್ನು ಇನ್ಸ್ಟಾಗ್ರಾಮಿಗೆ ಶೂಟ್ ಮಾಡ್ಕೊಂಡಿದ್ದೀನಿ. ಯೂಟ್ಯೂಬಿಗೆ ನಾನು ಲಾಂಗ್ ವಿಡಿಯೋಕ್ಕೆ ಶೂಟ್ ಮಾಡ್ಕೊಳ್ಳಿಲ್ಲ. ಅದನ್ನ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ವಿಡಿಯೋನೇ ಯೂಟ್ಯೂಬಲ್ಲಿ ಕೂಡ ಶೇರ್ ಮಾಡ್ಕೊತೀನಿ ಡೀಟೇಲಾಗಿ. ಅಂದರೆ ಒಬ್ಬಟ್ಟು ರೆಸಿಪಿ ಆಗಲಿ ಅಥವಾ ಸಾಂಬಾರ್ ರೆಸಿಪಿ ಆಗಲಿ, ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕೇಳಿ. ಹಾಗೆ ನೀವೆಲ್ಲ ತುಂಬ ಜನ ನನ್ನ ವ್ಲಾಗ್ಗಳನ್ನ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬಲ್ಲೂ ಕೂಡ ಇಷ್ಟಪಡ್ತಾ ಇದ್ದೀರಾ. ನನಗೆ ಅದು ಖುಷಿಯಾಗಿ ಮೋಟಿವೇಶನ್ ಆಗಿ ನಾನು ಅದಕ್ಕೋಸ್ಕರ ಒಲೆಯಲ್ಲೇ ಕೆಲಸ ಮಾಡಬೇಕು. ನನ್ನ ನೋಡ್ತಕ್ಕಂಥವ್ರು ತುಂಬ ಜಾಸ್ತಿ ಜನ ಇದ್ದಾರೆ. ನಾನೊಬ್ಬರಿಗೆ ಮೋಟಿವೇಶನ್ ಆಗಬೇಕು, ನಾನೊಬ್ಬರಿಗೆ ಮಾದರಿ ಆಗಬೇಕು, ನನ್ನಿಂದ ಅವರು ಏನಾದರೂ ಕಲ್ತ್ಕೊಬೇಕು. ಇಲ್ಲ ಅದು ನಾನು ಮಾಡ್ತಕ್ಕಂಥ ಕೆಲಸನ ನೋಡು ಅವರು ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು, ಅವರೇ ಮಾಡ್ತಾರೆ, ಆ ಥರ ಮನಸ್ಸು ಬಂದು ನನ್ನಿಂದ ಕಲ್ಸೋಕ್ಕಾಗೋದು ಅಷ್ಟೇ. ನಾನೇನು ದೊಡ್ಡ ವಿದ್ವಾನೋ, ನನ್ನಿಂದ ಕಲಿಸೋದು ತುಂಬ ಇದೆ ಆ ರೀತಿ ಎಲ್ಲ ಹೇಳ್ತಾ ಇಲ್ಲ. ನನ್ನನ್ನು ಒಬ್ಬರು ನೋಡಿದ ಮೇಲೆ ನೋಡು ಇವ್ರು ಎಷ್ಟು ಬೆಳಗ್ಗೆನೇ ಎದ್ದು ಎಲ್ಲ ಯಾವ ರೀತಿ ಕೆಲಸ ಮಾಡ್ತಾರೆ, ಅದು ಒಂದೊಂದು ಚಿಕ್ಕದು ಒಂದೊಂದು ಪಾಯಿಂಟಲ್ಲಾಗಲಿ ನನ್ನಲ್ಲಿ ಅವರು ನಾನು ಈ ರೀತಿ ಆಗಬೇಕು ಅಂತ ಅಂದ್ಕೊಳ್ಳಿ ಅನ್ನೋ ಒಂದು ದೃಷ್ಟಿಕೋನದಿಂದ ನಾನು ಕರೆಕ್ಟಾಗಿದ್ದರೆ ಅಲ್ವಾ ಬೇರೆಯವರು ನನ್ನನ್ನು ಫಾಲೋ ಮಾಡೋದು. ನೀವು ನನ್ನ ಫಾಲೋ ಮಾಡಿ ಅಂತ ಬರೀ ಕೇಳಿಕೊಂಡು ನಾನು ಬೇಕಾಬಿಟ್ಟು ವಿಡಿಯೋಗಳನ್ನ ಮಾಡ್ತಾಯಿದ್ರೆ ನಾನು ಕೇಳೋದ್ರಲ್ಲಿ ಅರ್ಥ ಇಲ್ಲ. ನಾನು ಕರೆಕ್ಟಾಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾನೊಬ್ಬರಿಗೆ ಏನಾದರೂ ಒಂದು ಮೆಸೇಜನ್ನು ಕೊಡೋ ಮಟ್ಟಿಗೆ ಹೇಳ್ತಾ ಇದ್ದರೆ ನೀವು ನನ್ನನ್ನು ಫಾಲೋ ಮಾಡಿ ಅಂತ ಕೇಳೋದ್ರಲ್ಲಿ ಒಂದು ಅರ್ಥ ಇದೆ ಅಲ್ವಾ. ಅದಕ್ಕೋಸ್ಕರ ಹೇಳಿದೆ. ಹೇಗಿದ್ರೂ ಒಲೆ ಹಚ್ಚಿ ಸಾಂಬಾರು ಒಬ್ಬಟ್ಟು ಮಾಡ್ತಾಯಿದ್ದೀನಿ, ಬೇಳೆ ಇನ್ಯಾಕೆ ಮಿಕ್ಸಿಲಿ ರುಬ್ಬೋದು ಅಂತ ಹೇಳಿ ಈ ಒಳಕಲ್ಲು ತುಂಬ ಚಿಕ್ಕದಾಗಿದೆ, ಅದರಲ್ಲೂ ಕೂಡ ಬೇಗ ಆಗುತ್ತೆ. ಇದು ನಮ್ಮ ಹೊಸ ಮನೆಯಲ್ಲಿ ಪೂಜೆಗೆ ಅಂತ ತರಿಸ್ಕೊಂಡಿದ್ದು, ಅದರಿಂದ ಇವತ್ತು ಒಳಕಲ್ಲಲ್ಲಿ ಬೇಳೆ ರುಬ್ಬೋಣ ಅಂತ ಹೇಳಿ ರೆಡಿ ಮಾಡಿಕೊಂಡು ಕೂತ್ಕೊಂಡೆ. ನನ್ನ ಮಗ ಇದನ್ನೆಲ್ಲ ನೋಡಿ ಇವತ್ತಂತೂ ಹಬ್ಬ ಆಗಲ್ಲ, ನಮ್ಮಮ್ಮ ನಮ್ಮ ಜೊತೆ ಕಾಸ್ನಾಟ ಆಡಲ್ಲ,
ಅಂತ ಫಿಕ್ಸ್ ಆಗ್ತಿದ್ದ. ಇಲ್ಲ ಬೇಗ ಬೇಗ ಮಾಡ್ತೀನಿ ಅಂತೇಳಿ ಫಾಸ್ಟಾಗಿ ನಾನು ಬೇಳೆನೂ ಕೂಡ ರುಬ್ಬಿದ್ದಾಯಿತು. ಈಗ ಚಿತ್ರಾನ್ನದ ಗೊಜ್ಜಿಗೆ ನಾನು ಒಗ್ಗರಣೆ ಒಳಗಡೆ ಹಾಕ್ತೆ, ಯಾಕಂತಂದರೆ ಅದು ಒಂದೇ ಒಲೆ ಆಗಿರೋದ್ರಿಂದ. ಮೊದಲೆಲ್ಲ ಒಲೆಗಳಲ್ಲಿ ಒಲೆ ಈ ರೀತಿಯೆಲ್ಲ ಇರೋದು, ಅದೆಲ್ಲ ಇದ್ದಾಗ ಬೇಗ ಆಗುತ್ತೆ. ಕೊಡಲೆಲೆ ಅಂದರೆ 2 ಆ ಕಡೆ ಈ ಕಡೆ ಸಣ್ಣ ಒಲೆ ಇರ್ತವೆ, ಅದಕ್ಕೂ ಕೂಡ ಉರಿ ಹೋಗಿ ಸೈಡಲ್ಲಿ ಪಲ್ಯಗಳೆಲ್ಲ ಬೆಂದ್ಬಿಡೋದು. ಮೇಯ್ನಲ್ಲಿ ಅನ್ನ ಸಾರು ಈ ಥರ ದೊಡ್ಡದೆಲ್ಲ ಮಾಡ್ಕೊಬೋದಿತ್ತು. ಆದರೆ ಅಲ್ಲಿ ಒಂದೇ ಒಲೆ ಇರೋದ್ರಿಂದ ಇನ್ನು ಕೋಸಂಬರಿಗಾಗಲಿ ಚಿತ್ರಾನ್ನದ ಗೊಜ್ಜಿಗಾಗಲಿ ಟೈಮ್ ಸಾಕಾಗೋದಿಲ್ಲ ಅಂತೇಳಿ ನಾನು ಚಿತ್ರಾನ್ನದ ಗೊಜ್ಜು ಮತ್ತು ಸಾಂಬಾರ್ಗೆ ಹುರ್ಕೊಳೋದು ಎಲ್ಲ ಅಡುಗೆ ಮನೆಯಲ್ಲೇ ಮಾಡಿಕೊಂಡೆ. ಬನ್ನಿ ಇವಾಗ ಸಾಂಬಾರ್ಗೂ ಕೂಡ ಒಗ್ಗರಣೆ ಮಾಡೋಣ. ಒಂದು ಸೈಡಲ್ಲಿ ಚಿತ್ರಾನ್ನದ ಗೊಜ್ಜು ಆಗ್ತಾಯಿದೆ, ಇನ್ನೊಂದು ಸೈಡಲ್ಲಿ ಸಾಂಬಾರ್ಗೆ ಏನೇನೆಲ್ಲ ಬೇಕು ಮಸಾಲೆನ ಎಣ್ಣೆ ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಏನೇನೆಲ್ಲ ಹಾಕ್ಕೊಂಡೆ ಅದನ್ನೆಲ್ಲ ನೀವು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಕೇಳಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅನ್ನೋ ಕಾರಣಕ್ಕೆ ನಾನು ಶೇರ್ ಮಾಡ್ತೀನಿ. ನೀವೆಲ್ಲರೂ ಕೂಡ ಯಾವ್ಯಾವ ರೀತಿ ಒಬ್ಬಟ್ಟಿನ ಸಾಂಬಾರು ಮಾಡ್ತೀರಾ? ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ರು ಟೊಮೊಟೊ ಹಾಕ್ತಾರೆ ಒಬ್ಬಟ್ಟಿನ ಸಾರಿಗೆ. ನಾನು ಖಂಡಿತವಾಗ್ಲೂ ನೋಡಿರಲಿಲ್ಲ ಒಬ್ಬಟ್ಟಿನ ಸಾಂಬಾರಿಗೆ ಟೊಮೊಟೊ ಹಾಕ್ತಾರೆ ಅಂತ. ವಿಡಿಯೋ ನೋಡಿ ಅಂದ್ಕೊಂಡೆ. ನಮಗೆ ಟೊಮೊಟೊ ಹಾಕಿದ್ರಂತೂ ಇಷ್ಟ ಆಗೋದೇ ಇಲ್ಲ. ನೀವು ನೋಡಿ ನಾನು ಮಾಡಿರ್ತಕ್ಕಂಥ ಸಾಂಬಾರು ಟೇಸ್ಟು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟೇಸ್ಟ್ ಚೇಂಜ್ ಶೇರ್ ಮಾಡೋಕ್ಕಾಗೋದಿಲ್ಲ ಟೇಸ್ಟ್ನ, ಸಾಂಬಾರು ರೆಸಿಪಿ ಮಾತ್ರ ಶೇರ್ ಮಾಡ್ತೀನಿ. ಹೇಳೋ ಬರದಲ್ಲಿ ಆ ರೀತಿ ಆಗ್ತಾಯಿತ್ತು ಅಷ್ಟೇ, ಕ್ಷಮೆ ಇರಲಿ ಅಂತ ಹೇಳ್ತಾ ಇವಾಗ ಸಾಂಬಾರಂತೂ ಮಳ್ತಾ ಇದೆ. ಇದನ್ನು ಎತ್ತಿಟ್ಬಿಟ್ಟು ಇವಾಗ ಒಬ್ಬಟ್ಟು ತೊಟ್ಟೋದಕ್ಕೆ ಕೂತ್ಕೊಬೇಕು. ಒಬ್ಬಟ್ಟು ತೊಟ್ಟೋದು ಕೂಡ ಆಚೆಲೆ ಮಾಡೋಣ ಅಂತ ನನ್ನ ಮಗ ಅದನ್ನ ಒಳಗಡೆ ಒಬ್ಬಟ್ಟು ತೊಟ್ಟಮ್ಮ ಬೇಗ ಆಗುತ್ತೆ ಅಂತಿದ್ದ. ಒಂದಿಬ್ಬೆ ತಿರುವಿಬಿಟ್ಟು ಎತ್ತಿಟ್ಟು ಸಾಂಬಾರ್ಗೆ ಒಗ್ಗರಣೆ ಹಾಕೋಣ ಅಂತೇಳಿ ಬಂದಿದ್ದೆ. ಇವಾಗ ಸಾಂಬಾರು ಕೂಡ ಮತ್ತೆ ಕುದೀತಾ ಇತ್ತು. ಅಷ್ಟರಲ್ಲಿ ಇನ್ನೊಂದಿಬ್ಬೆ ರುಬ್ಕೊಳ್ಳೋಣ ಅಂತ ಹೇಳಿ ಇವಾಗ ನೋಡಿ ಯಾವ ರೀತಿ ನುಣ್ಣಗಾಗಿದೆ ಅನ್ನೋದನ್ನು ತೋರಿಸ್ತೀನಿ. ಒರಳುಕಲ್ಲಲ್ಲೂ ಕೂಡ ಬೇಗನೆ ಆಗುತ್ತೆ. ಆಮೇಲೆ ಒರಳುಕಲ್ಲ ರುಬ್ಬಿದ್ರೆ ಉಬ್ಬುತ್ತೆ, ಅಂದರೆ ಹೆಚ್ಚು ಆದಂಗೆ ಆಗುತ್ತೆ. ಮಿಕ್ಸಿಲಿ ಯಾಕೆ ಕಡಿಮೆ ಆಗುತ್ತೆ ಅಂದರೆ ಅದು ಸುಡೋದ್ರಿಂದ ಅದ್ರ ಕ್ವಾಂಟಿಟಿ ಜಾಸ್ತಿ ಆಗಲ್ಲ. ಒರಳುಕಲ್ಲಲ್ಲಿ ನಾವು ಏನೇ ಐಟಮ್ಗಳನ್ನ ರುಬ್ಬಿದ್ರೂ ಕೂಡ ಅದು ದುಪ್ಪಟ್ಟು ಆಗೋ ರೀತಿ ಅಂತ ಹಿಂದಿನವ್ರು ಹೇಳ್ತಾರೆ. ಈಗ ಸಾಂಬಾರು ಮರಳಿದ್ದಾಯಿತು, ಇದನ್ನು ಎತ್ತಿ ಇಳಿಸ್ಬಿಟ್ಟು ಒಬ್ಬಟ್ಟು ತೊಟ್ಟೋದಕ್ಕೆ ಕೂತ್ಕೊಳ್ಳೋಣ. ಒಬ್ಬಟ್ಟು ತೊಟ್ಟೋದಕ್ಕೂ ಮುಂಚೆ ಇನ್ನೂ ಒಂದು ಕೆಲಸ ಇದೆ. ಅದೇನಂತಂದರೆ ಬೇವನ್ನ ಬಿಡಿಸಿ ಬೇವು ಬೆಲ್ಲ ರೆಡಿ ಮಾಡಿಟ್ಟು, ಯಾಕಂತಂದರೆ ನಮ್ಮನೆಯವರು ಸ್ನಾನ ಮಾಡಿದ ಮೇಲೆ ಪೂಜೆಗೆ ಹೋಗ್ತಾರೆ. ಅಷ್ಟರಲ್ಲೆಲ್ಲ ರೆಡಿ ಇರಬೇಕು ಅಂತ ಹೇಳಿ ಅವರು ಅವಾಗ ತಾನೇ ತೋಟದ ಹತ್ರದಿಂದ ಬಂದರು. ನಾನು ಅವರು ಕೂತ್ಕೊಂಡು ಅವರು ಮಾವಿನ ತೋರಣ ಕಟ್ಟಿದ್ರು, ನಾನು ಬೇವನ್ನು ಬಿಡಿಸ್ತಾ ಇದ್ದೀನಿ. ನಮ್ಮನೆಯವ್ರಿಗೆ ತುಂಬ ಬೇವು ಇರ್ತಕ್ಕಂಥ ಕಡ್ಡಿ ಸಿಕ್ಕಿಲ್ಲ ಅಂತಂದರೆ ಅದೆಲ್ಲ ಮೇಲೆ ಇರುತ್ತೆ, ಕೆಳಗಡೆ ಕೈಗೆ ಎಟ್ಕೋ ಹತ್ರ ಯಾವುದಿತ್ತೋ ಅದನ್ನು ತೊಗೊಂಬಂದಿದ್ದಾರೆ. ಇದರಲ್ಲಿರ್ತಕ್ಕಂಥ ಬೇವನ್ನೇ ನಾನು ಬಿಡಿಸ್ಕೊತಾ ಇದ್ದೀನಿ. ಬೇವು ಸ್ವಲ್ಪ ಕಡಿಮೆನೇ ಇರಲಿ ಬಿಡಿ ಜೀವನದಲ್ಲಿ, ಬೆಲ್ಲ ಜಾಸ್ತಿ ಹಾಕ್ಕೊಳ್ಳೋಣ ಅಂತ ಹೇಳಿ ಬೇವನ್ನೆಲ್ಲ ಕಾಮಿಡಿ ಮಾಡಿದೆ ಅಷ್ಟೇ. ನಾವು ಏನೇ ಬೆಲ್ಲ ತಿಂದರು ಏನೇ ಬೇವು ತಿಂದರು ನಮ್ಮ ಮನೇಲಿ ಬರ್ದಿರೋದಂತೂ ಯಾವ ಕಾರಣಕ್ಕೂ ಬದಲಾಗೋದಿಲ್ಲ ಅಲ್ವಾ. ಇವಾಗ ಕೋಸಂಬರಿನೂ ಕೂಡ ಒಗ್ಗರಣೆ ಮಾಡಿಬಿಡೋಣ. ನಮ್ಮನೆಯವ್ರಿಗೆ ಎಣ್ಣೆ ಕೂಡ ಹಚ್ಚಬೇಕಿತ್ತು, ಅದನ್ನ ಬಿಸಿ ಮಾಡಿ ಅಷ್ಟರಲ್ಲಿ ತಿಂಡಿ ಕೊಡು ಅಂತಂದರು. ಚಿತ್ರಾನ್ನದ ಗೊಜ್ಜಾಗಿತ್ತಲ್ಲ, ನಮ್ಮನೆಯವ್ರಿಗೂ ನನ್ನ ಮಗನಿಗೂ ತಿಂಡಿ ಕೊಟ್ಟು ನಾನಿವಾಗ ಕೋಸಂಬರಿ ಮಾಡೋದಕ್ಕೆ ಒಬ್ಬಟ್ಟಿಗೆ ಕಡಲೆಬೇಳೆ ಕೋಸಂಬರಿ ನಮ್ಮನೇಲಂತೂ ಮಿಸ್ ಆಗೋದೇ ಇಲ್ಲ. ಅದೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಕೋಸಂಬರಿನ ಒಗ್ಗರಣೆ ಮಾಡಿ ಇವಾಗ ಬೇವು ಬೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಕಡಲೆ ಬೆಲ್ಲ, ತುರಿದಿರ್ತಕ್ಕಂಥ ಕೊಬ್ಬರಿ, ಬೇವು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇವಾಗ ಬೇವು ಬೆಲ್ಲನೂ ಕೂಡ ರೆಡಿ ಆಯಿತು. ನಮ್ಮನೆಯವ್ರಿಗೆ ಎಣ್ಣೆ ಹಚ್ಚೋಣ ಅಂತ ಹೇಳಿ ನಾನು ನನ್ನ ಮಗನಿಗೆ ಎಣ್ಣೆ ಹಚ್ಚೋದಕ್ಕೆ ನಮ್ಮಮ್ಮನ್ನ, ಅಂದರೆ ನಮ್ಮನೆಯವರ ಅಮ್ಮಂಗೆ, ಅಂದರೆ ನಮ್ಮ ಅತ್ತೆಗೆ ಹೇಳಿದ್ದೆ. ಯಾಕಂತಂದರೆ ನನಗೆ ಕೆಲಸ ತುಂಬ ಜಾಸ್ತಿ ಇದೆ, ಹಚ್ಚಿ ಅಂತ. ನಮ್ಮನೆಯವ್ರಿಗೂ ಹಚ್ಚುತ್ತೀನಿ ಅಂತ ಅಂದಿತ್ತು ಅಮ್ಮ. ಅವ್ರನ್ನೇ ಬೆನ್ನಿಗೆಲ್ಲ ಹಚ್ಚೂರಂತೆ, ನನ್ನ ತಲೆಗೆ ಸ್ವಲ್ಪ ಕೈಕಾಲಿಗೆ ಹಚ್ಚಿಬಿಡ್ತೀನಿ ಅಂತ ಅಂದು ಅಷ್ಟರಲ್ಲಿ ನಮ್ಮನೆಯವ್ರು ಕೂಡ ರೆಡಿಯಾಗಿ ತಿಂಡಿ ತಿಂದು ಕೂತ್ಕೊಂಡ್ರು. ಅವ್ರಿಗೆ ಇವಾಗ ನಾನು ಎಣ್ಣೆ ಹಚ್ತಾ ಇದ್ದೀನಿ. ಗಂಡ್ಮಕ್ಳದೇ ಚೆಂದ ಕಣ್ರಿ. ಇಂಥ ಟೈಮಲ್ಲಿ ನಾವೆಲ್ಲ ಗಂಡ್ಮಕ್ಳಾಗಿದ್ರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಯಾಕಂತಂದರೆ ಈ ರೀತಿಯಾಗಿ ಮೈಗೆ ಎಣ್ಣೆ ಹಚ್ಚೋದು, ಆಮೇಲೆ ಅಡುಗೆ ಮಾಡೋದು, ಈ ರಿಸ್ಕೆಲ್ಲ ಹೆಣ್ಮಕ್ಳಿಗೆ ಬಿಟ್ಟಿರುತ್ತಲ್ಲ, ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಹಚ್ಚಿಸ್ಕೊತಾ ಇದ್ದಾರೆ ನಮ್ಮನೆಯವರು. ನಾನು ನಿಜ ಇಷ್ಟು ಅಪ್ಪಪ್ಪ ಅವ್ರು ಬೇಡ ಅಂತ ಅಂದರು. ಅವರೇನು ನನ್ನ ಹಚ್ಚಲೇಬೇಕು ಅಂತ ಏನು ಜೋರು ಮಾಡಲ್ಲ, ಅವ್ರು ಆದಷ್ಟು ಹಚ್ಕೊತಾರೆ. ನಾನು ಹೆಂಗಿದ್ರು ಹಚ್ಚಬೇಕು, ಹಬ್ಬ ಮಾಡ್ತಾಯಿದ್ದೀನಿ, ವಿಡಿಯೋಕ್ಕೂ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರಿಗೆ ಕಾಲಿಗೆ ಮತ್ತು ತಲೆಗೆ ಹಚ್ಚಿದೆ. ಇನ್ನು ಅವರೇ ಎಲ್ಲ ಮೈಗೆಲ್ಲ ಹಚ್ಕೊಂಡ್ರು. ಆ ರೀತಿ ಏನು ನನ್ನ ಹತ್ರ ದಬ್ಬಾಳಿಕೆ ಮಾಡಿಕೊಂಡು ಎಣ್ಣೆ ಹಚ್ಚಿಸ್ಕೊತಾರೆ ಆ ರೀತಿ ಇಲ್ಲ. ನಾನು ಪ್ರೀತಿಯಿಂದ ನನ್ನ ಟೈಮ್ ಎಷ್ಟಿತ್ತೋ ಅಷ್ಟು ಎಣ್ಣೆ ಹಚ್ಚಿ ಬಂದೆ. ಉಳಿದಿರ್ತಕ್ಕಂಥ ಅದನ್ನೆಲ್ಲ ಅವರೇ ಕಾಲಿಗೆ ಮತ್ತು ಕೈಗೆಲ್ಲ ಮಸಾಜ್ ಮಾಡಿಕೊಂಡು 1 ಅವರು ಬಿಟ್ಟರು. ಅವರು ಇನ್ನೂ ಸ್ನಾನ ಮಾಡೋದಕ್ಕೆ ಟೈಮ್ ಇತ್ತಲ್ಲ, ಅಷ್ಟರಲ್ಲಿ ನಾನು ಒಬ್ಬಟ್ಟೆಲ್ಲ ತಟ್ಬಿಟ್ಟು ರೆಡಿ ಮಾಡೋಣ ಅಂತ ಒಬ್ಬಟ್ಟು ತಟ್ಟೋದಕ್ಕೆ
ಕೂತ್ಕೊಂಡಿದ್ದೀನಿ. ನೋಡಿ ಈ ಹೆಂಚು ಬಂದು ಇದು ಮೊದಲು ಇದರಲ್ಲಿ ರೈಲ್ವೆ ಕಂಬಿಗಳನ್ನ ಹಾಕ್ತಾರಲ್ಲ ಅದರದ್ದು ಹೆಂಚು. ನಾನು ಇದನ್ನು ಒಲೆ ಹಚ್ಚದಲ್ಲೇ ಅದನ್ನು ಉಪಯೋಗಿಸಿರಲಿಲ್ಲ. ತುಂಬ ಚೆನ್ನಾಗಿ ಒಬ್ಬಟ್ಟು ಬರೋದು. ಇದರಲ್ಲಿ ದೋಸೆ ಒಬ್ಬಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಈ ಒಲೆ ಹಚ್ಚಿದ್ದೀನಿ ಮತ್ತು ಸ್ಟವ್ ಮೇಲೆಲ್ಲ ಆಗೋದಿಲ್ಲ. ಇದು ಸಿಕ್ಕಾಬಟ್ಟೆ ವೆಯ್ಟ್ ಇದೆ, ಅದರಿಂದ ಇದಕ್ಕೆ ಒಲೆನೇ ಆಗಬೇಕು. ಅವತ್ತೊಂದು ಸಲ ಸ್ಟವ್ ಮೇಲೆ ಇಟ್ಟು ವಾನದಲ್ಲಿ ತೊಟ್ಟೋಕೋಯ್ದಕ್ಕೆ ಕಿತ್ತೋಯ್ತು. ಅಯ್ಯೋ ಹೆಂಚು ತುಂಬ ದಿನ ಆಗಿತ್ತಲ್ಲ ಉಪಯೋಗಿಸಿ, ಅದಕ್ಕೇನಾದ್ರು ಈ ರೀತಿ ಆಗಿದೆಯಾ ಅಂತ ಅಂದ್ಕೊಂಡೆ. ಇವತ್ತು ಹಾಗೆ ಆಗ್ಬೋದು ಅಂತ ಅಂದ್ಕೊಂಡೆ. ಇಲ್ಲ, ತೊಳೆದು ಎಲ್ಲ ರೆಡಿ ಮಾಡಿಟ್ಟು ಅದು ಚೆನ್ನಾಗಿ ಕಾದ್ಮೇಲೆ ಒಬ್ಬಟ್ಟು ಹಾಕಿದ್ನಲ್ಲ, ಮೊದಲೇ ಒಬ್ಬಟ್ಟು ಕೂಡ ಕಿತ್ತೋಗಲಿಲ್ಲ. ತುಂಬ ಚೆನ್ನಾಗಿ ಒಬ್ಬಟ್ಟು ಬಂತು. ಯಾವುದೇ ಕೆಲಸ ಅಂತಲ್ಲ, ನನಗೆ ಈ ರೊಟ್ಟಿ ಆಗಲಿ ಒಬ್ಬಟ್ಟಾಗಲಿ ದೋಸೆ ಆಗಲಿ ಮಾಡೋದಕ್ಕೆ ಶುರು ಮಾಡಿದಾಗ ಮೊದಲನೇ ಒಬ್ಬಟ್ಟೊಂದು ಕಿತ್ತೋಗೋದು ಹಾಳಾಗೋದು ಆಗಿಬಿಟ್ರೆ ನನಗಿನ್ನ ಕೆಲಸನೇ ಬೇಜಾರಾಗುತ್ತೆ. ಅದೊಂದು ಮಾಡಲಿಲ್ಲ ಅಪ್ಪ ಅಂದ್ಕೊಂಡೆ. ಶುರು ಮಾಡಬೇಕಾದ್ರೆ ನೀಟಾಗಿ ಒಬ್ಬಟ್ಟು ಬರಲಪ್ಪ, ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಒಬ್ಬಟ್ಟು. ನನಗಂತೂ ಖುಷಿ ಆಗ್ತಾಯಿತ್ತು ಒಬ್ಬಟ್ಟು ತೊಟ್ಟೋದಿಗೆ. ಇಷ್ಟು ಬೇಗನೆ ಮುಗ್ದೋಯ್ತಾ ಒಬ್ಬಟ್ಟು ತೊಟ್ಟಿದ್ದು ಅಂತ ಅನ್ನಿಸ್ತು. ಒಬ್ಬಟ್ಟು ಕೂಡ ಅಷ್ಟೇ ಚೆನ್ನಾಗಾಗಿತ್ತು. ನಾನು ಅದ್ರ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ, ಆದರೆ ನೀವು ಕಮೆಂಟ್ ಮಾಡಬೇಕು ಮಾತ್ರ. ನೀವೆಲ್ಲ ಯಾವ್ಯಾವ ರೀತಿ ಹಬ್ಬ ಮಾಡಿದ್ರಿ? ಹಬ್ಬ ಆಯಿತಾ? ಒಟ್ಟಿನಲ್ಲಿ ಬೇವು ಬೆಲ್ಲ ತಿಂದು ಒಳ್ಳೆ ಮಾತನಾಡ್ತಾ ನಿಮ್ಮ ಬಾಳಲ್ಲಿ ಸಿಹಿ ಪಾಲು ಜಾಸ್ತಿ ಇರಲಿ, ಕಹಿ ಪಾಲು ಕಡಿಮೆ ಇರಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊತೀನಿ. ಇನ್ನೂ ಅಷ್ಟು ಜನ ಕೋಡಮ್ಮ ನಿಮ್ಮ ಮನೆಗೆ ಬಂದು ವ್ಲಾಗ್ನ ಶೇರ್ ಮಾಡಿ ಅಕ್ಕ ಅಂತ ಕೇಳ್ತಾ ಇದ್ದೀರಾ. ಹಬ್ಬದ ವ್ಲಾಗು ಮುಗಿದ ತಕ್ಷಣವೇ ನಾನು ನಮ್ಮ ಮನೆಗೆ ಕೋಡಮ್ಮ ಬಂದೋಗಿದ್ದ ವ್ಲಾಗ್ನೂ ಕೂಡ ಶೇರ್ ಮಾಡ್ತೀನಿ. ನೋಡಿ ಒಬ್ಬಟ್ಟು ಯಾವ ರೀತಿ ಬಂದಿದೆ. ಫೈನಲಾಗಿ ಒಬ್ಬಟ್ಟಂತೂ ಬೇಯಿಸಿದ್ದಾತು. ಇವಾಗ ಒಬ್ಬಟ್ಟೆಲ್ಲ ಬೇಯಿಸಿ ಎತ್ತಿಟ್ಟು ನಮ್ಮ ಮನೆಯವರು ಪೂಜೆ ಮಾಡಬೇಕು. ದೇವ್ರ ಪೂಜೆ ಎಲ್ಲ ಆದಮೇಲೆ ಎಲ್ರಿಗೂ ಕೂಡ ಊಟ ಬಡಿಸೋಣ ಅಂತ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿ ಬಂದಿತ್ತು ಒಬ್ಬಟ್ಟು. ಎಲ್ಲರ ಮನೇಲೂ ಈ ಹಬ್ಬಕ್ಕೆ ಸ್ಪೆಷಲ್ ಒಬ್ಬಟ್ಟೆ. ನಮ್ಮ ಮನೆಗಳಲ್ಲಂತೂ ಇದೇ ಒಬ್ಬಟ್ಟೆ ಸ್ಪೆಷಲು. ನನ್ನ ಮಗ ಸ್ವಲ್ಪ ಒಬ್ಬಟ್ಟು ಇಷ್ಟ ಆಗೋದು ಕಡಿಮೆ. ಅವನು ಪಾಯಸ ಮಾಡಮ್ಮ ಅಂತ ಇದ್ದ. ಪಾಯಸ ಯಾವಾಗ ಬೇಕಾದರೂ ಮಾಡ್ಬೋದು, ಆದರೆ ಯುಗಾದಿ ಹಬ್ಬದ ಸ್ಪೆಷಲ್ ಒಬ್ಬಟ್ಟೆ. ಫೈನಲ್ ಆಗಿ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ರೆಡಿ ಆಯಿತು. ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವ್ಲಾಗ್ನ ನೀವು ನೋಡ್ಕೊಂಡ್ ಬನ್ನಿ. ಹ್ಯಾಪಿ ಯುಗಾದಿ ರಿಶೋ. ಹ್ಯಾಪಿ ಯುಗಾದಿ. ಆಯ್ತಾ ಹಬ್ಬ? ಬಾರಿ ಕಡಿಕೆ ಪಂಚೆ ನಂಗೆ ಉಟ್ಕೊಂಡಿದ್ಯ, ಎಲ್ಲಿ ಕಾಣಿಸ್ತಾ ಇದೆಯಾ? ಎಲ್ಲಿ ಕಾಣಿಸ್ತೀನಿ ಈ ಕಡೆ ಪಂಚೆ ಸರಿಯಾಗೈತೆ. ಕೊಡೋದು ಅವನಿಗೆ ಎರಡೆರಡು ಪಂಚೆ ಉಟ್ಕೊಂಡವ್ನು ನೋಡಿ. ಹೇಳಿ ನಿನ್ ತೋರ್ಸೋಣ, ಮೆಟ್ಲ ಮ್ಯಾಗ ಹೋಗು, ನಿನ್ ಪಂಚೆ ನೀಟಾಗಿ ಕಾಣಿಸುತ್ತೆ. ಹಾ ಹೋಗಲ್ಲಿಗೆ. ಪಾಠ ಐತಲ್ಲಿ ಹೋಗದ್ ಈಗ ನನ್ನ ಪಾಠ ಈಗ. ಹಾ ಸಖತ್ತಾಗಿ ಕಾಣ್ತಾ ಇದೆ. ಹ್ಯಾಪಿ ಯುಗಾದಿ. ಬಂದಿದೀಯ ದುಡ್ಡ? ಇಲ್ಲಿ 1 ರೂಪಾಯಿ ಆಡ್ತಾರ ಇಲ್ಲಿ. 100, 500 ರೂಪಾಯಿ ದುಡ್ಡಾಟ ಆಡೋದು. ಅವನ ಕಡೆಗೆ ಹೋಗ್ಬೇಡ, ಬಾಯಿಲಿ ಹೇಳು. ನೀನ್ ಹೋದಂಗ ನಾನು ತಿರ್ಗಿಸ್ತಿದ್ದೆ. ಹೇಳು 1 ರೂಪಾಯಿ ಆಟ ಈಗ ಯಾರು ಆಡ್ಸೋದ್ ನಿನ್ನ? ಹೌದಾ? ಈಗ ದುಡ್ಡಾಟ ಆಡೋದೇ ಏನಪ್ಪ, ಗೆಲ್ಲದೆ ಚೆನ್ನಾಗಿ ಗೆಲ್ಲು. ಹಬ್ಬದಲ್ಲಿ ಮಾತ್ರ ಆಡು, ಆಮೇಲೆ ದೊಡ್ಡನಾದ್ಮೇಲೆ ಯಾವಾಗ್ಲೂ ಆಡಕ್ ಹಿಡ್ದೀಯ. ಎಲ್ಲಿಗ ಒಂತ ನಿಂತ ಉಟ್ಕೊಂಡೇನೋ? ಸಿಗ್ಸನ ಸಿಗಿಸ್ರಿ ಅವನ್ಗೆ. ಇವ್ರು ಬೇರೆ ಹಿಂಗವ್ರಿ, ಅವ್ನು ಗುಡ್ಸನಂತೆ. ನಿಮ್ಮ ಅಮ್ಮ ಪಂಚ ಉಡಿಸ್ತಾರ ನೋಡಿ ಫ್ರೆಂಡ್ಸ್. ನಾನು ಈ 3-4 ಜನನೂ ಕೂಡ ರೆಡಿ ಮಾಡೋದ್ರೊಳಗಡೆ ನನ್ನ ಕೆಲಸ ಮುಗಿಸಿ ನಾನು ರೆಡಿ ಆದರೂ ಕೂಡ 4 ಜನನೂ ಕೂಡ ರೆಡಿ ಆಗಲಿಲ್ಲ. ಇನ್ನು ನನ್ನ ನಾದಿನಿ ಮಗ ಒಬ್ಬ ಬರೋದು ಲೇಟ್ ಆಗೇ ಹೋಯ್ತು. ಆದರೂ ಕೂಡ ಅವ್ನು ಕಾಯೋದ್ರೊಳಗಡೆ ತುಂಬ ಟೈಮ್ ಆಗುತ್ತೆ ಅಂತ ಇವ್ರು 4 ಜನಕ್ಕೆ ಬಿಡಿಸ್ತಾ ಇದ್ದೀನಿ. ಯಾರು ಇವ್ರು 4 ಜನ ಅಂದರೆ ನಮ್ಮ ಮನೆಯವರು, ರೇಖನ್ ಮಗ ಅಂದರೆ ರಿಶು, ಮತ್ತು ನನ್ನ ಮೈದ್ನ ಮಗ. ಅವನು ಈ ಸಲ 2nd PUC. ಅವನು ಇಲ್ಲಿ ಎಕ್ಸೆಲ್ಲಲ್ಲಿ ಓದ್ತಿರೋದ್ರಿಂದ ಅವನು ವಿಡಿಯೋ ಕಡಿಮೆ ಕಾಣಿಸ್ಕೊಂಡಿದ್ದು. ಹಬ್ಬಕ್ಕೆ ಅಂತ ಬಂದಿದ್ದ, ಅವನು ಕೂಡ ಊಟಕ್ಕೆ ಅಂತ ಕೂರಿಸಿದ್ದೀನಿ. ಅದಾದಮೇಲೆ ನನ್ನ ಮಗ. ನೀವೆಲ್ಲ ತುಂಬ ಜನ ಎಲ್ಲ ವಿಡಿಯೋಗಳಿಗೂ ಎಲ್ಲ ವ್ಲಾಗ್ಗೂ ಕೇಳ್ತಾ ಇರೋ ಪ್ರಶ್ನೆ, ಮೇಡಮ್ ನಿಮ್ದು ಯಾವ ಊರು, ನಿಮ್ಗೆ ಎಷ್ಟು ಜನ ಮಕ್ಕಳು, ಈ ರೀತಿ. ನಾನು ಯಾವಾಗಲಾದರೂ ಅದನ್ನೊಂದು ವಿಡಿಯೋನೇ ಮಾಡಿಬಿಡ್ತೀನಿ. ಆಲ್ರೆಡಿ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಿರ್ತೀನಿ ನಮ್ಮದು ಗುಬ್ಬಿ ತಾಲೂಕು ಹತ್ರ ತಿಪ್ಪೂರು ಅಂತ.
ಒಬ್ಬೊಬ್ಬರು ಒಂದೊಂದು ವಿಡಿಯೋನ ನೋಡಿರ್ತಿರಲ್ಲ, ಅದರಿಂದ ಎಲ್ರಿಗೂ ಕೂಡ ಗೊತ್ತಿರೋದಿಲ್ಲ. ನೋಡೋಣ, ಆದಷ್ಟು ಬೇಗ ಒಂದು ವಿಡಿಯೋನೇ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಂದರೆ ನಿಮ್ಮೆಲ್ಲ ಪ್ರಶ್ನೆಗಳನ್ನು ಕೂಡ ನೋಟ್ ಮಾಡ್ಕೊತಾ ಇದ್ದೀನಿ. ನೀವು ತುಂಬ ಜನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ. ನಾನು ಕೂಡ ರೆಡಿಯಾಗಿ ಈ ರೀತಿ ಇತ್ತು ನಮ್ಮನೆ ಹಬ್ಬದ ಅಡುಗೆ ಏನೇನೆಲ್ಲ ಇತ್ತು ಅದನ್ನು ಕೂಡ ಝೂಮ್ ಹಾಕಿ ಹತ್ರಕ್ಕೆ ತೋರಿಸ್ತಾ ಇದ್ದೀನಿ. ಇವಾಗ ಪೂರ್ತಿಯಾಗಿ ಎಲ್ರಿಗೂ ಕೂಡ ನೀಟಾಗಿ ಊಟ ಬಡಿಸೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ನೆಲ್ಲ ಒಂದು ಕಡೆ ತೊಗೊಂಬಂದಿಟ್ಟು ಊಟ ಬಡಿಸ್ತಾ ಇದ್ದೀನಿ. ಇದೇ ರೀತಿ ಅಲ್ವೇಂದ್ರಿ ಹಬ್ಬ ಅಂತ ಅನ್ನೋದು. ಯಾವಾಗ ಹೇಳಿ, ನಾವೇನೋ ಗ್ರ್ಯಾಂಡಾಗಿ ಮಾಡೋದಲ್ಲ, ಈ ರೀತಿ ಇರ್ತಕ್ಕಂಥ ವಸ್ತುಗಳನ್ನ ಇರ್ತಕ್ಕಂಥ ಮಾಡಿರೋ ಅಡುಗೆಗಳನ್ನ ಎಲ್ಲರೂ ಒಟ್ಟಿಗೆ ಕೂರಿಸಿ ಈ ರೀತಿ ಬಡಿಸ್ದಾಗಲೇ ಅದು ಹಬ್ಬ ಅಂತ ಅನ್ಸೋದು. ಪ್ರತಿ ಹಬ್ಬನೂ ಕೂಡ ನಮ್ಮದು ಇದೇ ರೀತಿ ಇರುತ್ತೆ. ನೀವು ವ್ಲಾಗ್ಗಳನ್ನ ನೋಡ್ತಾ ಇರ್ತೀರ. ನಮ್ಮನೆ ಊಟನ ತುಂಬ ಜನ ಇಷ್ಟಪಟ್ಟಿದ್ದೀರ ಕೂಡ. ಮೇಡಮ್, ನಾವು ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಕೈಯಲ್ಲಿ ಊಟ ಮಾಡಬೇಕು ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಬನ್ನಿ ನಮ್ಮ ಮನೆಗೆ, ಎಲ್ರಿಗೂ ಕೂಡ ಊಟ ಅಡುಗೆ ಮಾಡಿ ಬಡಿಸ್ತೀನಿ. ನನಗೆ ಅಡುಗೆ ಮಾಡಿ ಬಡಿಸೋದು ಅಂದರೆ ತುಂಬ ಇಷ್ಟ. ಅದು ಈ ರೀತಿ ಅರೇಂಜ್ ಮಾಡ್ಕೊಂಡು ಬಡಿಸೋದು ಅಂದರೆ ಇನ್ನೂ ಇಷ್ಟ ಅಂತ ನಾನು ಎಲ್ಲ ವ್ಲಾಗಲ್ಲಿ ಹೇಳ್ತಾ ಇರ್ತೀನಲ್ಲ. ಹಾಗೆ ನಮ್ಮ ಮನೆಯವ್ರಿಗೆ ಊಟ ಅವರು ಮಾಡೋದೇ ಕಡಿಮೆ ಊಟ ಆದರೆ ಟೇಸ್ಟ್ ಚೆನ್ನಾಗಿರಬೇಕು, ಮತ್ತು ಅವ್ರಿಗೆ ಐಟಮ್ಗಳು ಜಾಸ್ತಿ ಇರಬೇಕು, ಅಂದರೆ ಸೈಡ್ಸು ಜಾಸ್ತಿ ಇರಬೇಕು. ಏನೋ ಮಾಡೋದೊಂದು ಹಬ್ಬ ಅಂತ ಹೇಳಿ ಬಿಡು ಒಬ್ಬಟ್ಟು ಮಾಡಿ ಸುಮ್ಮನಾಗನ, ಬರೀ ಶಾವಿಗೆ ಮಾಡ್ತಾಯಿದ್ದೀವಿ ಶಾವಿಗೆ ಮಾಡಿ ಸುಮ್ಮನಾಗನ, ಆ ರೀತಿ ಇಲ್ಲ. ಅವರಿಗೆ ಹಪ್ಪಳ, ಕೋಸಂಬರಿ ಈ ರೀತಿ ಐಟಮ್ಗಳು ಇರಲೇಬೇಕು. ನಮ್ಮ ರಿಷು ಒಬ್ಬಟ್ಟು ಬೇಡ ಅಂತ ಅವನೇ, ಆದರೂ ಅವನಿಗೆ ಬಲವಂತ ಮಾಡಿ ಒಬ್ಬಟ್ಟಿಟ್ಟೆ. ಯಾಕಂತಂದರೆ ಅವನಿಗೆ ಸ್ವೀಟ್ ಅಂದರೆ ಇಷ್ಟ ಆಗೋದಿಲ್ಲ. ನನ್ನ ಮಗುಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಒಟ್ಟಿನಲ್ಲಿ ಟೋಟಲಾಗಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಯುಗಾದಿ ಹಬ್ಬ ಅಂತೂ ಮುಗೀತು. ಇನ್ನು ಗಾದೆನೇ ಇದೆ, ಯುಗಾದಿ ಉಕ್ಕೊಂಡೋತು ಕಾರ್ ಹಬ್ಬ ಕರ್ಕೊಂಬಂತು ಅಂತ. ಇನ್ನು ಯುಗಾದಿ ಹಬ್ಬ ಆದಮೇಲೆ ಸ್ವಲ್ಪ ದಿನ ಯಾವ ಹಬ್ಬನೂ ಕೂಡ ಇರೋದಿಲ್ಲ, ಇನ್ನು ಕಾರ್ ಹಬ್ಬ ಬರೋವರೆಗೂ. ಅದೇ ಮತ್ತೆ ಮೊದಲು ಕಾಲದವರು ಗಾದಿ ಹೇಳಿಲ್ವಾ, ಅಂದರೆ ಯುಗಾದಿ ಹಬ್ಬ ಆದಮೇಲೆ ಹೋಯ್ತು ಅದು, ಇನ್ನು ಹೊಸ ಹಬ್ಬ ಶ್ರಾವಣ ಹುಟ್ಟೋವರೆಗೂ ಕಾರ್ ಹಬ್ಬ ಕರ್ಕೊಂಬಂತು ಬೇರೆ ಹಬ್ಬಗಳನ್ನೆಲ್ಲ ಅನ್ನೋದೊಂದು ಗಾದಿ. ಬನ್ನಿ, ಇವಾಗ ಅವರಿಗೆಲ್ಲ ಊಟ ಬಿಡಿಸ್ದೆ. ಏನು ಕರ್ಪೂರ ಹಚ್ಬೇಕಂತ ನೋಡ್ತಾ ಇದ್ದೀರಾ, ಆ ಥರ ಏನು ಸೀನ್ ಇಲ್ಲ, ಐನಾರು ಪಂಕ್ತಿ ಏನಲ್ಲ. ನೋಡಿ ಏನೇನೆಲ್ಲ ಅಡುಗೆ ಮಾಡಿದೆ ಅಂತ ಹತ್ರಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಒಬ್ಬಟ್ಟು, ಚಿತ್ರಾನ್ನ, ಸಂಡಿಗೆ, ಕೋಸಂಬರಿ, ಹಾಗೆ ತುಪ್ಪ, ಸೌತೆಕಾಯಿ, ಕ್ಯಾರೆಟು, ಉಪ್ಪಿನಕಾಯಿ, ಈ ರೀತಿ ಎಲ್ಲ ಐಟಮು ಇತ್ತು. 4 ಜನ ಫೈನಲ್ಲಾಗಿ ಊಟ ಮುಗಿಸಿದ್ರು. ಊಟ ಆದಮೇಲೆ ಇನ್ನೂ ಕೂಡ ಎಳ್ಳು ಬೆಲ್ಲ ಬೀರಿಲ್ಲ. ಅಲ್ಲೇ ಮಕ್ಕಳಿಗೆ ಅರ್ಜೆಂಟ್ ಇತ್ತು, ಯಾಕಂತ ಅಂದರೆ ದುಡ್ನಾಟ ಆಡೋದಕ್ಕೆ. ನಾನು ಅವ್ರಿಗೋಸ್ಕರ ಅಂತಲೇ ಹಬ್ಬನ ಫಾಸ್ಟಾಗಿ ಮಾಡಿದೆ. ಯಾಕಂತಂದರೆ ಅವ್ರು ಹಿಂದೆ ವಾರದಿಂದಲೇ ಹೇಳಿದರು, ನಮ್ಮ ರಿಷು ದೊಡ್ಡಮ್ಮ ಈ ಸಲ ದುಡ್ನಾಟ ಆಡಿಸ್ಬೇಕು, ಯೋಗಿ ಅಣ್ಣ ಬರ್ತಾನ ಅಂತ. ಅದಕ್ಕೋಸ್ಕರನೇ ಮಕ್ಕಳೆಲ್ಲ ಸೇರ್ಕೊಂಡಿದ್ರಲ್ಲ. ಫೈನಲಾಗಿ ಈ ರೀತಿ ಎಲ್ರಿಗೂ ಕೂಡ ಎಳ್ಳು ಬೆಲ್ಲ ಬೀರೋಣ, ಒಂದು ರೀಲ್ಸ್ ಮಾಡ್ಕೊಂಬಿಡೋಣ. ಹಬ್ಬದ ದಿನ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಕಷ್ಟ, ಯುಗಾದಿ ಹಬ್ಬದ ಪ್ರಯುಕ್ತ ಅಂತ ಹೇಳಿ ರೀಲ್ಸ್ಗೂ ರೆಡಿ ಮಾಡಿಕೊಂಡು ರೀಲ್ಸ್ ಕ್ಯಾಪ್ಚರ್ ಮಾಡಿಕೊಂಡೆ. ಬೆಲ್ಲ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆರ್ಥಿಕ್ ಪಾಂಡ್ಯ ಯುಗಾದಿ ಹಬ್ಬ ಶುಭಾಶಯ ಹೇಳೋಂಗೆ ಆರ್ಥಿಕ್ ಪಾಂಡ್ಯನಂತೆ. ಹ್ಯಾಪಿ ಯುಗಾದಿ ಎಲ್ರು ಹೇಳ್ರ, ಹ್ಯಾಪಿ ಯುಗಾದಿ. 1 2 3 ಸ್ಟಾರ್ಟ್. ಹ್ಯಾಪಿ ಯುಗಾದಿ.